ಹಲೋ ಫ್ರೆಂಡ್ಸ್, ಇವತ್ತಿನ ಕಾಲದಲ್ಲಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗದೆ ಇರೋ ತರಹ ಏನೇನೂ ನಡೆಯೋಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಯಾವುದೇ ಸೀಕ್ರೆಟ್ ಕೆಲಸ ಇರಲಿ ಅಥವಾ ಎಡವಟ್ಟು ಕೆಲಸ ಇರಲಿ ಅಲರ್ಟ್ ಆಗಿ ಮಾಡಿಲ್ಲ ಅಂದ್ರೆ ಕ್ಯಾಮ್ರಾಗೆ ಸಿಕ್ಕಿ ಬೀಳೋದು ಗ್ಯಾರಂಟಿ. ಅದನ್ನೇ ನೋಡೋಕೆ ಕೋಟ್ಯಾಂತರ ಜನ ಕೈಯಲ್ಲಿ ಮೊಬೈಲ್ ಹಿಡಿದು ಕಾಯ್ತಿರ್ತಾರೆ. ಇವತ್ತಿನ ವಿಡಿಯೋದಲ್ಲೂ ಕ್ಯಾಮ್ರಾದಲ್ಲಿ ಸೆರೆಯಾದ ಅಂತಹ ಕೆಲವು ನಂಬಲಾಗದ ರಿಯಲ್ ಮೂಮೆಂಟ್ಸ್ ಇವೆ. ಅದಕ್ಕಾಗಿ ವಿಡಿಯೋನ ಕೊನೆವರೆಗೂ ನೋಡಿ, ಯಾಕಂದ್ರೆ ಪ್ರತಿಯೊಂದು ಘಟನೆಯು ನಿಮ್ಮನ್ನ ಶಾಕ್ ಮಾಡುತ್ತೆ. ಮೊದಲನೇದಾಗಿ ಇಲ್ಲೋಡಿ, ಬ್ರೆಜಿಲ್ನ ರಿಯೋ ಡಿ ಜನೋರೋ ಜೈಲಲ್ಲಿ ಒಬ್ಬ ಡ್ರಗ್ ಲಾರ್ಡ್ಗೆ ಬರೋಬ್ಬರಿ 73 ವರ್ಷ ಜೈಲು ಶಿಕ್ಷೆಯಾಗಿತ್ತು. ಅವನ ಹೆಸರು ಕ್ಲೈಬಿನೋ ಸಿಲ್ವಾ. ತುಂಬಾ ದಿನ ಜೈಲಲ್ಲಿದ್ದು ಬೇಜಾರಾಗಿ ಅಲ್ಲಿಂದ ಎಸ್ಕೇಪ್ ಆಗೋಕೆ ಒಂದು ಖತರ್ನಾಕ್ ಪ್ಲಾನ್ ಮಾಡ್ತಾನೆ. ತನ್ನ 19 ವರ್ಷದ ಮಗಳಿಗೆ ಕೆಲವು ವಸ್ತುಗಳನ್ನ ತಗೊಂಡು ಜೈಲಿಗೆ ಭೇಟಿಯಾಗೋಕೆ ಹೇಳ್ತಾನೆ. ಮಗಳು ಭೇಟಿಯಾಗಿ ವಾಪಸ್ ಹೋಗುವಾಗ ಎಕ್ಸಿಟ್ ಪಾಯಿಂಟ್ ಅಲ್ಲಿದ್ದ ಇಬ್ರು ಗಾರ್ಡ್ ಗಳಿಗೆ ಡೌಟ್ ಬಂದು ಆಕೆಯನ್ನ ಹಿಡಿತಾರೆ. ಆಕ್ಚುಲಿ ಈ ಆಸಾಮಿ ತನ್ನ ಮಗಳನ್ನ ಜೈಲಲ್ಲೇ ಇಟ್ಟು ಮಗಳ ತರಹನೇ ಕಾಣಿಸೋ ಸಿಲಿಕಾನ್ ಮಾಸ್ಕ್, ವಿಗ್ ಮತ್ತೆ ಲೇಡೀಸ್ ಬಟ್ಟೆ ಹಾಕೊಂಡು ಅಲ್ಲಿಂದ ಕಾಲ್ ಕೀಳೋ ಪ್ಲಾನ್ ಮಾಡಿದ್ದ. ಆದ್ರೆ ಕೊನೆಗೆ ಪಾಪ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ. Sente o plástico. Não. Devagar. Calma aí. Isso. Bota de volta a máscara. ಪರೀಕ್ಷೆಯಲ್ಲಿ ಚೀಟಿಂಗ್ ಮಾಡೋ ಎಷ್ಟೋ ಕ್ರೇಜಿ ಮತ್ತೆ ಅಚ್ಚರಿಯ ದಾರಿಗಳನ್ನ ನೀವು ನೋಡಿರ್ತೀರಾ. ಆದ್ರೆ ಇತ್ತೀಚೆಗೆ ಉತ್ತರ ಪ್ರದೇಶದಲ್ಲಿ ವೈರಲ್ ಆದ ಒಬ್ಬ ಸ್ಟೂಡೆಂಟ್ ಪ್ರತಿಯೊಬ್ಬರನ್ನು ಫುಲ್ ಶಾಕ್ ಮಾಡಿದ್ದಾನೆ. ಈ ಮಹಾಶಯ ತನ್ನ ತಲೆಗೆ ನಕಲಿ ವಿಗ್ ಹಾಕಿ ಅದರ ಒಳಗಡೆ ವೈರ್ಲೆಸ್ ಸಿಮ್ ಕಾರ್ಡ್ ಮತ್ತೆ ಹೈಟೆಕ್ ಡಿವೈಸ್ ಬಚ್ಚಿಟ್ಟಿದ್ದ. ಅದರ ಸಹಾಯದಿಂದ ಕಿವಿಯೊಳಗೆ ಅಡಗಿಸಿಟ್ಟಿದ್ದ ಮೈಕ್ರೋಫೋನ್ ಮೂಲಕ ಉತ್ತರಗಳನ್ನ ಕೇಳಿ ಪೇಪರ್ ಅಲ್ಲಿ ಬರೀತಿದ್ದ. ಆದ್ರೆ ಕೊನೆಗೆ ಪಾಪ ಸಿಕ್ಕಿಬಿದ್ದ. ಈ ಘಟನೆಯಲ್ಲಿ ಇವನೊಬ್ಬನೇ ಅಲ್ಲ, ಇವನ ಜೊತೆಗಿದ್ದ ಇನ್ನು ಕೆಲವರು ಸಿಕ್ಕಿಬಿದ್ದಿದ್ದಾರೆ. ಭಾರತದ ಉತ್ತರ ಪ್ರದೇಶದ ರೈಲ್ವೆ ಸ್ಟೇಷನ್ ಅಲ್ಲಿ ನಡೆದ ಒಂದು ಆಶ್ಚರ್ಯ ಘಟನೆ ಇದು. ಟ್ರೈನ್ ನಿಲ್ಲುತ್ತಿದ್ದಂತೆ ಈ ಮಹಿಳೆ ತರಾತುರಿಯಲ್ಲಿ ಕೆಳಗೆ ಇಳಿತಾಳೆ. ಆದ್ರೆ ತನ್ನ ಪುಟಾಣಿ ಮಗು ಟ್ರೈನ್ ಒಳಗಡೆನೆ ಉಳಿದು ಹೋಗಿರೋದನ್ನ ಒಮ್ಮೆಯೂ ಗಮನಿಸಲ್ಲ. ಟ್ರೈನ್ ಮೂವ್ ಆಗ್ತಿದ್ದಂತೆ ಮಗುವಿಗಾಗಿ ಪ್ಯಾನಿಕ್ ಆಗಿ ಜೋರಾಗಿ ಕಿರುಚೋಕೆ ಶುರು ಮಾಡ್ತಾಳೆ. ಆಗ ಇದ್ದಕ್ಕಿದ್ದಂತೆ ಟ್ರೈನ್ ನಿಂದ ಮಗುವನ್ನ ಎತ್ಕೊಂಡು ಒಬ್ಬ ಯುವಕ ಕೆಳಗೆ ಇಳಿದು ಬರ್ತಾನೆ. ಮಗುವನ್ನ ತಾಯಿಗೆ ವಾಪಸ್ ಕೊಡ್ತಾನೆ. ಆಕ್ಚುಲಿ ಈ ಯುವಕ ಮೊದಲಿನಿಂದಲೂ ಇಡೀ ಸನ್ನಿವೇಶವನ್ನ ವಾಚ್ ಮಾಡ್ತಿದ್ದ. ಈ ಯುವಕನ ಜಾಣತನ ಮತ್ತೆ ಒಳ್ಳೆಯ ಮನಸ್ಸು ಒಂದು ಮಗುವನ್ನ ತಾಯಿಯ ಬಳಿಗೆ ತಲುಪಿಸಿತು. ಈ ಹುಡುಗನ ಇಂತಹ ಕರುಣೆ ಸಾಹಸಕ್ಕೆ ಒಂದು ಲೈಕ್ ಖಂಡಿತ ಕೊಡ್ಲೇಬೇಕು. ಈ ದೈತ್ಯ ಹೆಬ್ಬಾವನ್ನ ಕಾಡಿನ ಸೈಲೆಂಟ್ ಕಿಲ್ಲರ್ ಅಂತ ಕರೀತಾರೆ. ಇವುಗಳ ಅಟ್ಯಾಕ್ ಎಷ್ಟು ಡೇಂಜರಸ್ ಆಗಿರುತ್ತೆ ಅಂತ ನಮ್ಗೆಲ್ಲ ಗೊತ್ತು. ಒಂದು ಹಳ್ಳಿಯಲ್ಲಿ ಕೆಲವು ಹುಡುಗರು ಮರದ ಮೇಲೆ ದೊಡ್ಡ ಹೆಬ್ಬಾವನ್ನ ನೋಡ್ತಾರೆ. ಇದು ಇಲ್ಲಿಗೆ ಹೇಗೆ ಬಂತು ಅಂತ ಶಾಕ್ ಆಗ್ತಾರೆ. ಆಮೇಲೆ ಯಾರ ಮೇಲಾದ್ರೂ ಅಟ್ಯಾಕ್ ಮಾಡುತ್ತೋ ಅನ್ನೋ ಭಯಕ್ಕೆ ಮರ ಹತ್ತಿ ಹಾವನ್ನ ನದಿಗೆ ಎಸೆಯೋಕೆ ಹೋಗ್ತಾರೆ. ಆದ್ರೆ ಆಗ ನಡೆದಿದ್ದೇ ಅಚ್ಚರಿ. ಹಾವಿನ ಜೊತೆಗೆ ಒಬ್ಬ ಹುಡುಗ ಕೂಡ ಸೀದಾ ನೀರಿಗೆ ಬೀಳ್ತಾನೆ. ನೀರಿಗೆ ಬಿದ್ರೂ ಹಾವು ಸೈಲೆಂಟ್ ಆಗಿತ್ತು. ಆದ್ರೆ ಹುಡುಗನ ಪರಿಸ್ಥಿತಿ ಮಾತ್ರ ಉಸಿರು ಬಿಗಿ ಹಿಡಿಯುವಂತಿತ್ತು. ಯಾಕಂದ್ರೆ ನೀರಲ್ಲಿ ಹಾವಿಂದ ಎಸ್ಕೇಪ್ ಆಗೋಕೆ ಜಾಗವೇ ಇರ್ಲಿಲ್ಲ. ಹುಡುಗ ಮುಂದೆ ಈಜ್ಕೊಂಡು ಹೋಗ್ತಾನೆ. ಹಾವು ಅವನ ಹಿಂದೆಯೇ ಬರ್ತಿರುತ್ತೆ. ಜೀವನ್ ಮರಣದ ಈ ಫೈಟ್ ನಲ್ಲಿ ಕೊನೆಗೆ ಹುಡುಗ ದಂಡೆ ಹತ್ತಿ ತನ್ನ ಜೀವ ಉಳಿಸ್ಕೊಳ್ತಾನೆ. ಮೊದಲೇ ಯೋಚಿಸಿ ಕೆಲಸ ಮಾಡೋ, ಮಾಡಿ ಯೋಚಿಸ್ಬೇಡ ಅಂತಾರಲ್ಲ. ಆದ್ರೆ ಈ ಹುಡುಗಿ ಸ್ವಲ್ಪನೂ ಯೋಚಿಸದೆ ಅಮೆರಿಕದ ಹೈವೇ ರಸ್ತೆಯಲ್ಲಿ ಫುಲ್ ಮದ್ಯ ಕುಡಿದು ಕುಳಿತಿದ್ದಾಳೆ. ಎಣ್ಣೆ ಹೊಡೆದ ತಕ್ಷಣ ಈ ಹುಡುಗಿ ನೆಕ್ಸ್ಟ್ ಲೆವೆಲ್ ಹೈಪ್ ಅಲ್ಲಿ ಡ್ರಾಮಾ ಶುರು ಮಾಡ್ತಾಳೆ. ಮೊದಲನೇದಾಗಿ ಕಾರಿಂದ ಕೆಳಗೆ ಇಳಿದು ಅಲ್ಲೇ ಮೂತ್ರ ವಿಸರ್ಜನೆ ಮಾಡ್ತಾಳೆ. ಯಾರಾದ್ರೂ ಏನಾದ್ರೂ ಕೇಳಿದ್ರೆ ಅವರ ಕಡೆಗೆ ರೊಮ್ಯಾಂಟಿಕ್ ಮೂಡ್ ಅಲ್ಲಿ ನುಗ್ಗಿ ಬರ್ತಾಳೆ. For the CHP to get here, this is extremely dangerous. You have to wait for CHP to get here. ಈ ಹುಡುಗಿ ಕುಡಿದು ತೂರಾಡ್ತಿದ್ದದ್ದು ಸಾಮಾನ್ಯ ಜಾಗದಲ್ಲ, ಬದಲಿಗೆ US ನ ಅತ್ಯಂತ ಡೇಂಜರಸ್ ಹೈವೇ ಇಂಟರ್ಸ್ಟೇಟ್ 15 ರಸ್ತೆ ಮಧ್ಯದಲ್ಲಿ. ಕೊನೆಗೆ ಯಾರ ಮಾತನ್ನು ಕೇಳದೆ ರಸ್ತೆ ಮಧ್ಯದಲ್ಲೇ ಕಾರು ನಿಲ್ಲಿಸಿ ಮೊಬೈಲ್ ಯೂಸ್ ಮಾಡೋಕೆ ಶುರು ಮಾಡ್ತಾಳೆ. ಹುಡುಗಿಯ ಈ ತರಹದ ತಂಟೆ ನೋಡಿ ಅಲ್ಲಿ ಇದ್ದವರೆಲ್ಲ ಫುಲ್ ಶಾಕ್ ಆಗ್ತಾರೆ. ಇನ್ನೊಂದ್ ಕಡೆ ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಈ ಘಟನೆ ನಡೆಯುತ್ತೆ. ಅಲ್ಲಿ ಆಂಬರ್ ಡೈಲಿ ಅನ್ನೋ ಹುಡುಗಿ ಎಣ್ಣೆ ಕುಡಿದು ಕಣ್ಣು ಮುಚ್ಕೊಂಡು ಕಾಲ್ಪನಿಕ ಪ್ರಪಂಚಕ್ಕೆ ಹೊರಟು ಹೋಗ್ತಾಳೆ. ಆಮೇಲೆ ಸಾರ್ವಜನಿಕರು ಪೊಲೀಸರು ಸೇರಿ ಎಷ್ಟೇ ಟ್ರೈ ಮಾಡಿದ್ರು ಆಕೆಯನ್ನ ಎಚ್ಚರಿಸೋಕೆ ಆಗಲ್ಲ. ಒಂದು ಹಂತದಲ್ಲಿ ಈ ಹುಡುಗಿಗೆ ಎಚ್ಚರವಾಗುತ್ತೆ. ಆದ್ರೆ ಹೊರಗಿದ್ದ ಪೊಲೀಸರ ಗಲಾಟೆ ನೋಡಿ ಅಳ್ತಾ ನಿದ್ರೆಯಲ್ಲೇ ಮತ್ತೆ ಹೈವೇಯಲ್ಲೇ ಕಾರು ಓಡಿಸೋಕೆ ಶುರು ಮಾಡ್ತಾಳೆ. ತನ್ನ ಪ್ರಾಣದ ಚಿಂತೆಗೆ ಇಲ್ಲದಂತೆ ಕಾರು ಚಲಾಯಿಸ್ತಾಳೆ. ಆದ್ರೆ ಅಲ್ಲಿದ್ದ ಜವಾಬ್ದಾರಿಯುತ ಪೊಲೀಸ್ ಮಾಡಿದ ಕೆಲಸ ನಿಜಕ್ಕೂ ಶ್ಲಾಘನೀಯ. ಮೊದಲು ತನ್ನ ಜಾಣತನದಿಂದ ಕಾರಿನ ಗ್ಲಾಸ್ ಒಡೆದು ಆಮೇಲೆ ಹುಡುಗಿಯನ್ನ ಅರೆಸ್ಟ್ ಮಾಡ್ತಾನೆ.
ಆಸ್ಟ್ರೇಲಿಯಾದ ಕ್ವೀನ್ಸ್ಲ್ಯಾಂಡ್ ಅಲ್ಲಿ ನಡೆದಿರೋ ನಂಬಲಾಗದ ಘಟನೆ ಇದು. 15,000 ಅಡಿ ಎತ್ತರದಲ್ಲಿ ಸ್ಕೈ ಡೈವಿಂಗ್ ಮಾಡೋಕೆ ಪ್ಲೇನ್ ಅಲ್ಲಿ ಹತ್ತಿದ್ರು. ಆದ್ರೆ ಪ್ಲೇನ್ ನಿಂದ ಒಬ್ಬ ಜಂಪ್ ಮಾಡಿದ ತಕ್ಷಣ ಎಡವಟ್ಟಾಯ್ತು. ಅವನ ಪ್ಯಾರಾಶೂಟ್ ಹೋಗಿ ಪ್ಲೇನ್ ನ ವಿಂಗ್ ಗೆ ಸಿಕ್ಕಾಕಿಕೊಳ್ತು. ಜಂಪ್ ಮಾಡೋ ಸಮಯದಲ್ಲಿ ಗಾಳಿಯ ಜೋರಾದ ಪ್ರೆಷರ್ಗೆ ಪ್ಯಾರಾಶೂಟ್ ಓಪನ್ ಆಗಿ ಆ ಮನುಷ್ಯ ಎಗರಿ ಹೋಗಿ ವಿಂಗ್ ಗೆ ಲಾಕ್ ಆಗಿಬಿಟ್ಟ. ಆದ್ರೆ ಆ ಸ್ಕೈ ಡೈವರ್ ಹೆದರದೆ ಸಾವಿನ ಜೊತೆ ಹೋರಾಡಿ ಬಚಾವಾದ. ಪ್ಲೇನ್ ವಿಂಗ್ ಗೆ ಸಿಕ್ಕಿ ಬಿದ್ದ ಮೇಲೆ ಹುಕ್ ನೈಫ್ ಅನ್ನೋ ಸ್ಪೆಷಲ್ ನೈಫ್ ಯೂಸ್ ಮಾಡಿ ಪ್ಯಾರಾಶೂಟ್ ಕಟ್ ಮಾಡ್ಕೊಂಡ. ಆಮೇಲೆ ಸೇಫ್ಟಿ ಪ್ಯಾರಾಶೂಟ್ ಬಳಸಿ ಕೆಳಗೆ ಲ್ಯಾಂಡ್ ಆದ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಯ್ತು. ಆದ್ರೆ ಈ ಘಟನೆಯಿಂದ ಪೈಲಟ್ ಫುಲ್ ಭಯ ಬಿದ್ದು ಪ್ಲೇನ್ ಕ್ರಾಶ್ ಆಗಬಹುದು ಅನ್ನೋ ಭಯಕ್ಕೆ ಮಿಕ್ಕವರನ್ನು ಜಂಪ್ ಮಾಡೋಕೆ ಹೇಳಿದ. ಕೊನೆಗೆ ಎಲ್ರೂ ಸೇಫ್ ಆಗಿ ಲ್ಯಾಂಡ್ ಆದ್ರು. ನ್ಯೂಯಾರ್ಕ್ ನ ಬ್ರೂಕ್ಲಿನ್ ನಲ್ಲಿರೋ ಮೈಕಾ ಮತ್ತೆ ಸಾರಾ ದಂಪತಿ ತಮ್ಮ ಹನಿಮೂನ್ಗಾಗಿ ಬಾರ್ಬಡೋಸ್ಗೆ ಹೋಗ್ತಾರೆ. ಆದ್ರೆ ಅಲ್ಲಿ ಮೈಕಾ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಈಜಾಡ್ತಿರುವಾಗ ಅವನ ತಲೆ ದೇಹದಿಂದ ಸೆಪರೇಟ್ ಆಗಿರೋದನ್ನ ನೋಡಿ ಜನ ಹೆದರ್ಕೊಳ್ತಾರೆ. ಆದ್ರೆ ಅವನ ತಲೆ ಅಲ್ಲೇ ಇತ್ತು. ಆದ್ರೆ ನೀರಿನ ರಿಫ್ರಾಕ್ಷನ್ ಇಂದ ಹೊರಗಡೆ ಕಟ್ಟಾದ ತರಹ ಕಾಣಿಸ್ತಿತ್ತು. ಆದ್ರೆ ಯಾವಾಗ ಅವನ ಹೆಂಡತಿ ಸಾರಾ ಕ್ಯಾಮ್ರಾ ಹಿಡಿದು ಹತ್ರ ಬರ್ತಾಳೋ ಮೈಕಾನ ತಲೆ ಮತ್ತೆ ದೇಹದ ಹತ್ರ ಬರೋದು ಕಾಣಿಸುತ್ತೆ. ನಿಮ್ಮ ಪ್ರಕಾರ ಇಲ್ಲಿ ಏನಾಗಿರಬಹುದು ಅಂತ ಕಾಮೆಂಟ್ಸ್ ನಲ್ಲಿ ತಿಳಿಸಿ. ಈ ಮಹಿಳೆ ಶಾಪಿಂಗ್ ಮಾಲ್ ಇಂದ ಹೊರಗಡೆ ಬರ್ತಿದ್ಲು. ಆಗ ಆಕೆಯ ಗಮನ ಬೇರೆ ಎಲ್ಲೋ ಇತ್ತು. ಆಮೇಲೆ ಹೀಗಾಯ್ತು ನೋಡಿ. ನೋಡ್ಕೊಂಡು ನಡೆಯಲ್ಲ ಅಂದ್ರೆ ಇಂತಹ ಪರಿಸ್ಥಿತಿಯೇ ಆಗೋದು. ಒಂದು ಹೈವೇ ರಸ್ತೆಯಲ್ಲಿ ಗಂಡ ಹೆಂಡತಿ ಮಧ್ಯೆ ಜಗಳ ಶುರುವಾಗುತ್ತೆ. ಜಗಳ ಎಷ್ಟರ ಮಟ್ಟಿಗೆ ಹೋಗುತ್ತೆ ಅಂದ್ರೆ ಆ ಹೆಂಡತಿ ರೊಚ್ಚಿಗೆದ್ದು ಸೀದಾ ಹೈವೇ ರಸ್ತೆ ಮಧ್ಯದಲ್ಲೇ ಮಲಗಿ ಬಿಡ್ತಾಳೆ. ಕೊನೆಗೆ ಪಾಪ ಗಂಡ ಹೆಂಡತಿಯನ್ನ ಸರಿದೂಗಿಸೋಕೆ ಆಗದೆ ಹೈವೇಯಲ್ಲಿ ಬರೋ ಕಾರುಗಳನ್ನ ನಿಲ್ಲಿಸೋದ್ರಲ್ಲಿ ಬ್ಯುಸಿ ಆಗ್ತಾನೆ. ಎಲ್ಲಾದ್ರೂ ಆಕ್ಸಿಡೆಂಟ್ ಆಗಿಬಿಡುತ್ತೆ ಅಂತ. ಅದಕ್ಕಾಗಿ ಗಂಡಂದ್ರೆ ಎಲ್ಲಂದ್ರಲ್ಲಿ ಹೆಂಡತಿ ಜೊತೆ ಜಗಳ ಆಡೋ ಮುಂಚೆ ಹುಷಾರಾಗಿರಿ. ಟೆಕ್ನಾಲಜಿ ಯುಗದಲ್ಲಿ ಎಲ್ಲರೂ ಮುನ್ನುಗ್ತಿರುವಾಗ ಇವ್ರ್ಯಾಕೆ ಹಿಂದೆ ಉಳಿಬೇಕು? ಈ ವ್ಯಕ್ತಿನ ನೋಡಿ, ಈತನು ಭಿಕ್ಷೆ ಬೇಡೋ ಶೈಲಿಯನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಿದ್ದಾನೆ. ಏನ್ ಐಡಿಯಾ ಗುರು ನಿನ್ನದ್ದು, ಒಪ್ಕೋಬೇಕಪ್ಪ ನಿನ್ನನ್ನ. ಭಾರತದ ನಿರ್ಜನ ರಸ್ತೆಯೊಂದರಲ್ಲೇ ಯುವತಿಯೊಬ್ಬಳು ಕಾರ್ ನಿಲ್ಲಿಸಿ ಲಿಫ್ಟ್ ಕೇಳ್ತಾಳೆ. ಬಾಯ್ ಫ್ರೆಂಡ್ ಜೊತೆ ಜಗಳವಾಡಿ ಇಲ್ಲೇ ಸಿಕ್ ಹಾಕಿಕೊಂಡಿದ್ದೇನೆ, ಫೋನಲ್ಲಿ ನೆಟ್ವರ್ಕ್ ಇಲ್ಲದೆ ಯಾರಿಗೂ ಕಾಲ್ ಮಾಡೋಕೆ ಆಗ್ತಿಲ್ಲ ಅಂತ ಹೇಳ್ತಾಳೆ. ಆದ್ರೆ ಆಕೆಯ ಬಿಹೇವಿಯರ್ ನೋಡಿ ಡೌಟ್ ಬಂದು ಡ್ರೈವರ್ ಕಾರಿನ ವಿಂಡೋ ಕ್ಲೋಸ್ ಮಾಡ್ತಾನೆ. ಆದ್ರೆ ಸ್ವಲ್ಪ ಹೊತ್ತಲ್ಲೇ ಕೆಲವರು ಕಾರಿನ ಕಡೆಗೆ ಓಡಿ ಬರೋದು ಕಾಣಿಸುತ್ತೆ. ಅವರು ಕಾರಿನ ಫ್ರಂಟ್ ಗ್ಲಾಸ್ಗೆ ಮೊಟ್ಟೆ ಹೊಡೆದು ಹಾಕಿ ಡ್ರೈವರ್ ಮುಂದೆ ಏನೂ ಕಾಣಿಸದಂತೆ ಕನ್ಫ್ಯೂಸ್ ಮಾಡ್ತಾರೆ. ಮತ್ತೆ ಕಾರ್ ಎಸ್ಕೇಪ್ ಆಗಬಾರದು ಅಂತ 4 ಕಡೆಯಿಂದ ಸುತ್ತುವರಿತಾರೆ. ಸನ್ನಿವೇಶ ಸೀರಿಯಸ್ ಆಗ್ತಿದ್ದಂತೆ ಡ್ರೈವರ್ ರಿಸ್ಕ್ ತಗೊಂಡು ಸ್ಪೀಡ್ ಆಗಿ ಕಾರ್ ಓಡಿಸಿ ಬಿಡ್ತಾನೆ. ಅದೃಷ್ಟವಶಾತ್ ಅವರು ಅಲ್ಲಿಂದ ಬಚಾವಾಗ್ತಾರೆ. ಅದಕ್ಕಾಗಿ ನಿರ್ಜನ ರಸ್ತೆಯಲ್ಲಿ ಅಪರಿಚಿತರು ಸೈನ್ ಮಾಡಿದ ತಕ್ಷಣ ಕಾರ್ ನಿಲ್ಲಿಸೋದು ಅಷ್ಟೊಂದು ಸೇಫ್ ಅಲ್ಲ. ಈ ವಿಡಿಯೋಗಿಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.